ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವ್ಲಾಗ್ನ ನನ್ನ ಫ್ರೆಂಡ್ ಮನೆ ರೋಡಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಅವಳಿಗೋಸ್ಕರ ವೆಯ್ಟ್ ಮಾಡ್ತಿಲ್ಲ, ದಿನ ಬಂದಿಲ್ಲ. ಯಾವಾಗಲೂ ಬಂದು ಅವಳಿಗೆ ವೆಯ್ಟ್ ಮಾಡೋದೇ ಆಗೋಗುತ್ತೆ, ಜೀವನ ಇಲ್ಲ. ಇನ್ನೂ ಬಂದಿಲ್ಲ. ತಿಂಡಿ ಮಾಡ್ಕೊಂಡು ಬರೋ ತನಕ ಲೇಟ್ ಮಾಡ್ತಾಳೆ ಗೈಸ್. ಹಂಗೆ ಇವತ್ತು ಲೈಟ್ ಬಿಲ್ ಕಟ್ಟಬೇಕು, ಅಲ್ಲಿಗೆ ಬೇರೆ ಹೋಗ್ಬೇಕು. ಹುಡುಗಿ ಇವಾಗ ಬರ್ತವಳೆ ಅಂತ ಹೇಳಿದ ತಕ್ಷಣ ಹಂಗೆ ವಾಪಸ್ ಹೊಂಟೋಗ್ಬಿಡ್ತಾಳೆ. ಬರೀ ಇದೇ ಆಗೋಯ್ತು ಜೀವನ ಎಲ್ಲ. ಹಿಂಗೆ ಆಡ್ಕೊಂಡಿದ್ಬಿಡು ನೀನು. ಬಾ ಆಯ್ತು. ಅವತ್ತು ಬಂದಾಗ ಲೈಟ್ ಬಿಲ್ ಕಟ್ಟಕ್ಕೆ ಕ್ಲೋಸ್ ಆಗಿಬಿಟ್ಟಿದೆ. ಟೆನ್ಷನ್ ಎಲ್ಲ ಸಂಡೇನಾದ ಮರ್ತ್ಬಿಟ್ಟು ನಾನು ಲೈಟ್ ಬಿಲ್ ಕಟ್ಟಕ್ಕೆ ಬಂದ್ಬಿಟ್ಟಿದ್ದೆ. ಇವತ್ತು ಓಪನ್ ಆಯ್ತು. ಇಷ್ಟಪಟ್ಟು ಏನೋ ಗೊತ್ತಿಲ್ಲ ಲೈಟ್ ಬಿಲ್ ಕಟ್ಟೋದಕ್ಕೆ ಬಂದಿದ್ದೀನಿ. ಲೈಟ್ ಬಿಲ್ ಕಟ್ಟಿದೆ ಹಂಗೆ ಇಯರ್ಲಿ ಒನ್ ಟೈಮು 30 ರೂಪೀಸ್ ಎಕ್ಸ್ಟ್ರಾ ಕಟ್ಟಬೇಕಂತ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅವ್ರು ಹೇಳಿ ಇವಾಗ ಅದನ್ನು ಕೂಡ ಎಕ್ಸ್ಟ್ರಾ ಕಟ್ಟಿದ್ದೀನಿ. ಅದು ಓನರ್ ಕಟ್ಟಬೇಕನ್ಸುತ್ತೆ, ನನಗೂ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಸೊ ಅದಕ್ಕೆ ಇವಾಗ ನಾನೇ ಕಟ್ಟಿದ್ದೀನಿ. ಹೋಗಿ ಓನರ್ಗೆ ಹೇಳ್ಬೇಕು, ಅದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ. ಲೈಟ್ ಬಿಲ್ ಕಟ್ಟಿದ್ದೀನಿ, ಓನರ್ಗೆ ಹೇಳ್ಬಿಟ್ಟು ಕೊಟ್ಬಿಟ್ಟು ನನಗೆ ವಾಟರ್ ಬಿಲ್ ಕೊಡಬೇಕು. ಅದನ್ನು ಕೊಟ್ಟಿದ್ದೆ. ಆವಾಗಲೇ ಬಂದಿದ್ದೆ, ಅವ್ರು ಇದ್ದಿದ್ದೆಲ್ಲ ಹೊರಗಡೆ ಹೋಗಿದ್ರು, ಇವಾಗ ಬಂದಿದ್ದಾರೆ. ಮೈಸೂರಿಂದ ತರಿಸಿರೋದು ನಿಯೋನ್ ಬ್ರೈಟ್ ಟು ಬಿ ಲೈಟು. ನನಗೆ ಇವತ್ತೊಂದು ಫಂಕ್ಷನ್ ಇತ್ತು, ಅದಕ್ಕೆ ಅವ್ರು ಕೇಳಿದ್ರು ನನ್ನ ಹತ್ರ. ಬ್ರೈಟ್ ಟು ಬಿ ನಿಯೋನ್ ಲೈಟ್ ಇರಲಿಲ್ಲ, ಅದಕ್ಕೆ ಬುಕ್ ಮಾಡಿ ತರಿಸ್ಕೊಂಡಿರೋದು. ಕೊರಿಯರ್ ಮಾಡಿದ್ರು ಬಸ್ಸಲ್ಲಿ, ಅದಕ್ಕೆ ಇವ್ರನ್ನ ಕಳಿಸ್ಬಿಟ್ಟು ಯೂಸ್ ಮಾಡಬೇಕು. ಅದ್ರ ಜೊತೆಗೆ ಪಾರ್ಟಿದು ಪ್ರಾಪ್ಸ್ ಕೂಡ ಹೇಳಿದ್ದೆ, ಅದನ್ನು ಕೂಡ ಇದೆ. ಲೈಟು ಮಾತ್ರ ಸೇಮ್ ಇದೆ ಅಂತ ಹೇಳಿದೆ, ಅದೆಲ್ಲ ಇದನ್ನ ಚೆಕ್ ಮಾಡಿ ನೋಡ್ಬೋದು. ಒಂದು ರೀಲ್ಸ್ ಮಾಡಬೇಕಾಗಿತ್ತು, ಒಂಥರ ಫೀಲಿಂಗ್ ಎಲ್ಲನೂ. ಅದೊಂದು ರೀಲ್ಸ್ನ ಮಾಡಿಕೊಂಡು ಇವಾಗ ಶರ್ಟರ್ ಕ್ಲೋಸ್ ಮಾಡಿಕೊಂಡು ಅವತ್ತೊಂದು ಡೆಕೋರೇಷನ್ ಮಾಡಿಕೊಟ್ಟಿದ್ವಿ. ಐಟಮ್ ಎತ್ಕೊಂಡು ಬಂದಿರಲಿಲ್ಲ, ಅದನ್ನೇ ಎತ್ಕೊಂಡು ಬರೋದಕ್ಕೆ ಕೊಟ್ಬಿಟ್ಟಿದ್ವಿ. ಇಷ್ಟೊತ್ತಲ್ಲಿ ಕತ್ಲೆ ಬೇರೆ ಆಗ್ಬಿಡುತ್ತೆ. ವೆಲ್ಕಮ್ ಬ್ಯಾಕ್. ನಿನ್ನೆ ವ್ಲಾಗ್ನ ಎಂಡ್ ಮಾಡಿಲ್ಲ, ಹಂಗೆ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ. ಯಾಕಪ್ಪ ಅಂತಂದ್ರೆ ನನ್ನ ಫ್ರೆಂಡ್ ಅರ್ಜೆಂಟಾಗಿ ಕಾಲ್ ಮಾಡ್ಬಿಟ್ಟು ಬೇಗ ಬಾ ಅಂತ ಕರಿತೋಳೆ ಗಾಡಿ ಎತ್ಕೊಂಡು. ಎಲ್ಲಿಗೆ ಅಂತ ಗೊತ್ತಿಲ್ಲ, ಯಾವಾಗ ಹೋದ್ಮೇಲೆ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ಇವತ್ತು ಬೆಳಗ್ಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದಿದ್ದೀನಿ. ಏನಕ್ಕಂತಂದರೆ ನನ್ನ ಫ್ರೆಂಡ್ ಅವ್ರ ಅಕ್ಕನ ಪಾಪುಗೆ ಪೋಲಿಯೋ ಹಾಕ್ಸ್ಬೇಕಾಗಿತ್ತು. ಅಲ್ಲಿ ಎಲ್ಲಿ ಅಂಗನವಾಡಿಯಲ್ಲಿ ಹಾಕ್ತಾರೆ, ಅಲ್ಲಿಗೆ ಹೋದ್ರೆ ಲೇಟ್ ಆಗುತ್ತೆ ಅಂತ ಗೌರ್ಮೆಂಟ್ ಹಾಸ್ಪಿಟಲಿಗೆ ಬಂದಿರೋದು. ನಿಮಗೆ ಪೋಲಿಯೋ ಹಾಕ್ಸ್ಬೇಕಾಗಿರೋದು. ಪೋಲಿಯೋ ಹುಡುಗ ಬರೀ ತೀಟೇಜು ಹಣ್ಣು. ಇವ್ನಿಗೊಬ್ಬನಿಗೆ ಪೋಲಿಯೋ ಹಾಕ್ಸೋಕ್ಕೆ ನಾವು 3 ಜನ ಎಷ್ಟು ತುಂಟ ಅಂತಂದರೆ ಹೇಳಿ ಮತ್ತೊಂಚೂರು ಕೆಳಗೆ ಎಲ್ಲದಕ್ಕೂ ಅವಳು 1 ನಿಮಿಷ ಬಿಟ್ಬಿಟ್ರೆ ಹೇಳು, ಯಾರಾದರೂ ಎತ್ಕೊಂಡ್ರೆ ಹೇಳು, ಏನು ಮಾಡಿದ್ರು ಬಿಡು ಅಂತ ಹೇಳೋದು. ಈಗ ಕೀ ಕೊಟ್ಬಿಟ್ಟು ಸಮಾಧಾನ ಮಾಡಿರೋದಕ್ಕೆ ಕೀ ಇಸ್ಕೊಂಡಿದ್ದಕ್ಕೆ ಕೈ ಇಟ್ಕೊಂಡು ನಾರ್ಮಲಾಗಿ ಹಾಸ್ಪಿಟಲಿಗೆ ಬರ್ತಾನೆ ಅಂತಿರೋದ್ರೆ ಹಳೆ ಬಿಲ್ಡಿಂಗಿಗೆ ಜಾಸ್ತಿ ನಾವು ಬರೋಲ್ಲ. ಮತ್ತು ಅಲ್ಲಿ ಇವರಮ್ಮ ಹೂಗಳು ನಿಂತವ್ರು, ಅಲ್ಲಿ ಎಷ್ಟೊತ್ತು ನಿಲ್ಲೋದು ಅಂತ ಅಲ್ಲಿ ಮುಂದೆ ಅಲ್ಲಿ ಯೋಗ ಕೊಠಡಿಗೆ ದಾರಿ ಅಂತ, ಮತ್ತು ಕಣ್ಣಿನ ಶಸ್ತ್ರಚಿಕಿತ್ಸೆ ನಂತರ ಯೋಗ ಕೊಠಡಿ ಇರೋದಂತ ನೋಡೋಣ ಅಂತ ಮೇಲೆ ಹೋಗ್ತಿದ್ದೀವಿ. ನಾನು ಇಷ್ಟು ವರ್ಷದಲ್ಲಿ ಇಲ್ಲಿ ಮೇಲೆ ಒಂದ್ಸಲನೂ ಬಂದೇ ಇಲ್ಲ. ನಾನು ಇಲ್ಲೇನಿದೆ ಅಂತ ನಾನು ಇದುವರೆಗೂ ಇಲ್ಲಿ ಮೇಲೆ ಹತ್ಕೊಂಡು ಬಂದೇ ಇಲ್ಲ. ಒಂದ್ಸಲ ಇದೆ ಫಸ್ಟ್ ಟೈಮ್ ಹೋಗ್ತಿರೋದು. ಅದು ಜೋಹನನ್ನು ಕರ್ಕೊಂಡು ಹೋಗ್ತಿರೋದು. ಏನಕ್ಕೆ ಅಂತಲೇ ನೋಡಿಲ್ಲ ಹೊರಗಡೆ. ಬಂದ್ವಿ, ಎಲ್ಲ ಖಾಲಿ. ಆ ಕಡೆ ಹೊಸ ಬಿಲ್ಡಿಂಗಲ್ಲಿ ತುಂಬ ಜನ ಇರ್ತಾರೆ, ಬಟ್ ಹಳೆ ಬಿಲ್ಡಿಂಗಲ್ಲಿ ಜಾಸ್ತಿ ಜನನೂ ಇಲ್ಲ, ಏನೂ ಇಲ್ಲ. ಖಾಲಿ ಇದೆ. ಇನ್ನು ಈ ಕಡೆ ಲೆಫ್ಟ್ ರೈಟ್ ಎಲ್ಲ ಜಾಗ ಇದೆ. ಈ ಕಡೆ ಒಂದು ಸ್ವಲ್ಪ ಜನ ಇದ್ದಾರೆ ಅಷ್ಟೇ, ಅದು ಬಿಟ್ಟರೆ ಜನ ಮದುವೆ ಇತ್ತು ಗೊತ್ತಿರೋದು. ಅವ್ರಿಗೆ ಗಿಫ್ಟ್ ತಗೊಳ್ಳೋಣ ಅಂತ ಒಂದು ಫ್ಯಾನ್ಸಿ ಸ್ಟೋರಿಗೆ ಬಂದಿದ್ವಿ. ಏನು ಗಿಫ್ಟ್ ಮದುವೆಗೆ ಏನು ಗಿಫ್ಟ್ ಕೊಡಬೇಕು ಅಂತ ನಿಜವಾಗ್ಲೂ ಐಡಿಯಾ ಇಲ್ಲ. ಸೊ ಇದು ಗಿಫ್ಟ್ ಪರ್ಚೇಸ್ ಮಾಡೋಣ ಅಂತ ನೋಡ್ತಿದ್ದೀನಿ. ಪ್ಲಸ್ ನಾನು ಬೆಳಗ್ಗೆಯಿಂದ ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಂತಂದರೆ ಶಾಪಿಂದ ಮನೆಗೆ ಹೋಗಿ ರೆಡಿಯಾಗಿ ಬರ್ಬೇಕಾದ್ರೂ ಕೂಡ ವ್ಲಾಗ್ ಮಾಡಿಲ್ಲ. ಜಸ್ಟ್ ಈಗ ಗಿಫ್ಟ್ ತೊಗೊಳೋದಕ್ಕೆ ಬಂದಿದ್ದಾಗ ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಿರೋದು. ನನ್ನ ಮದುವೆಗೆ ಗಿಫ್ಟ್ ಅಂತಂದರೆ ಎಲ್ಲರೂ ನಾರ್ಮಲಾಗಿ ಸೆಲೆಕ್ಟ್ ಮಾಡೋದು ಈ ಥರ ಫೋಟೋಸ್. ಇದೆರಡಿತ್ತು, ಇದೆರಡರಲ್ಲಿ ಈ ಗಿಫ್ಟ್ನ ಫೈನಲ್ ಮಾಡಿದ್ದೀವಿ. ಇದು ನಾನು ತಗೋತಿಲ್ಲ, ಆ್ಯಕ್ಚುಲಿ ನನ್ನ ಫ್ರೆಂಡ್ ತಗೋತಿರೋದು. ಮದುವೆಗೆ ಬಂದು ಒಂದು ಗಿಫ್ಟ್ ಕೊಟ್ಬಿಟ್ಟು ಫೋಟೋ ಮಾಡಿಸ್ಕೊಂಡು ಇವಾಗ ಇಲ್ಲಿ ಬಂದು ಕೂತಿದ್ದೀವಿ. ಸಿಕ್ಕಾಪಟ್ಟೆ ನಾಚಿಕೆ ಫೀಲ್ ಆಗ್ತೈತೆ. ಊಟ ಮಾಡೋದಕ್ಕೆ ಹೋಗ್ಬೇಕು. ಊಟ ಮಾಡೋದಕ್ಕೆ ಬಂದಿದ್ದೀವಿ. ಮದುವೆಗೆ ನಾನು ಜಾಸ್ತಿ ಎಲ್ಲೂ ಹೋಗೋದೇ ಇಲ್ಲ. ಇವತ್ತು ತುಂಬ ಲಾಂಗ್ ಟೈಮ್ ಆದಮೇಲೆ ನನ್ನ ಫ್ರೆಂಡ್ ಮದುವೆಗೆ ಹೋಗಿದ್ದೆ. ಅಂದ್ಬಿಟ್ರೆ ಇವಾಗಲೇ ಇದೆ ಮದುವೆಗೆ ಬಂದಿರೋದು. ಫಸ್ಟ್ ಬಂದು ಇಲ್ಲಿ ಕುಂತವ್ರೆ, ಇಲ್ಲೆಲ್ಲ ಖಾಲಿ ಇದೆ. ನಾನು ಹಿಂದೆ ಕೂತಿದ್ದೆ, ನಾವೇ ಬಂದರೆ ಲೇಟ್ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಹಾಗೆ ಮದುವೆಗೆ ಬಂದೆ. ನಾನು ನಾರ್ಮಲಾಗಿ ಬ್ಲಾಗ್ ಮಾಡೋಕ್ಕೆ ನಾಚಿಕೆ, ಅದ್ರಲ್ಲಿ ಇಷ್ಟೊಂದು ಜನಕ್ಕೆ ಮುಂದೆ ಅಂತ ನಾನು
ಇವಾಗ ಊಟಕ್ಕೆ ಬಂದಿದ್ದು, ಊಟ ಮಾಡ್ಕೊಂಡು ಹೋಗ್ಬೇಕು. ಮದುವೆ ಮುಗಿಸ್ಕೊಂಡು ಈಗಷ್ಟೇ ನನ್ನ ಮನೆಗೆ ಬಂದೆ. ನನ್ನ ಫ್ರೆಂಡ್ನ ಮನೆಗೆ ಬಿಟ್ಬಿಟ್ಟು ಗಾಡಿನ ಪಾರ್ಕ್ ಮಾಡಿಬಿಟ್ಟು ಸ್ಟೆಪ್ಸ್ ಹತ್ಕೊಂಡು ಹೋಗ್ತಿದ್ದೀನಿ. ಎಷ್ಟು ಟೈಮ್ ಬಂದು 10 ಗಂಟೆ ಆಗ್ಬಿಟ್ಟಿದೆ. ನಾನು ಜಾಸ್ತಿ ಫಂಕ್ಷನ್ಗೆ ಹೋಗೋದೇ ಇಲ್ಲ, ಕಡಿಮೆ. ನಾನು ಯಾವ್ದಾದ್ರು ಫಂಕ್ಷನ್ಸ್ಗೆ ಬಂದರೆ ಅಲ್ಲಿ ಹೋಗ್ಬಿಟ್ಟು ಬರೋ ವ್ಲಾಗ್ ಎಲ್ಲ ಮಾಡೋಕ್ಕೆ ಹೋದೆ. ನಾಚಿಕೆ ಜಾಸ್ತಿ ಆಗ್ತಿರುತ್ತೆ, ಯಾರಾದರೂ ನನ್ನ ನೋಡ್ಬಿಡ್ತಾರೆ, ಏನು ಅನ್ಕೋತಾರೆ ನೋಡಿ ಅಂತ ನಾನು ಜಾಸ್ತಿ ಏನೂ ಮಾತಾಡೋಕ್ಕೆ ಹೋಗಿಲ್ಲ. ನಾನು ಮದುವೆ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಮ್ಮ ಮನೇಲೆಲ್ಲ ಆಲ್ರೆಡಿ ಮಲ್ಕೊಬಿಟ್ಟವ್ರೆ. ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗ್ಬಿಟ್ಟು ಮಲ್ಕೋಬೇಕು. ಅದಕ್ಕೆ ಈ ವ್ಲಾಗ್ನಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಮ್ಯಾ ಪೀಸ್ ಬ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.